ಮಾಲೂರು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಅಖಾಡದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇದ್ದ ಹಗ್ಗ ಜಗ್ಗಾಟಕ್ಕೆ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಒಂದು ಬಿಗ್ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಸಾಮಾನ್ಯವಾಗಿ ಚುನಾವಣಾ ಫಲಿತಾಂಶ ಅಂದ್ಕೂಡ್ಲೆ ಒಂದೇ ದಿನದಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಮಾಲೂರಿನಲ್ಲಿ ಚಿತ್ರಣವೇ ಬೇರೆಯಾಗಿತ್ತು. 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡರು ಕೇವಲ 248 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಅಲ್ಪ ಅಂತರವೇ ಇಡೀ ವಿವಾದಕ್ಕೆ ಕಿಡಿ ಹಚ್ಚಿದ್ದು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡರು ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ, ಅಧಿಕಾರಿಗಳು ತಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಇದು ಕೇವಲ ಒಬ್ಬ ವ್ಯಕ್ತಿಯ ಗೆಲುವು ಅಥವಾ ಸೋಲಿನ ಪ್ರಶ್ನೆಯಾಗಿರಲಿಲ್ಲ, ಬದಲಿಗೆ ಇಡೀ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆಯ ಪರೀಕ್ಷೆಯಾಗಿತ್ತು. ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಂಜೇಗೌಡರ ಶಾಸಕ ಸ್ಥಾನವನ್ನೇ ರದ್ದು ಮಾಡಿ ಆದೇಶ ಹೊರಡಿಸಿದಾಗ ಇಡೀ ರಾಜ್ಯ ರಾಜಕಾರಣ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಒಂದು ಕ್ಷೇತ್ರದ ಶಾಸಕ ಸ್ಥಾನ ರದ್ದಾಗುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅಲ್ಲಿ ನಡೆದಿದೆ ಎನ್ನಲಾದ ತಾಂತ್ರಿಕ ಲೋಪದೋಷಗಳು ನ್ಯಾಯಾಧೀಶರನ್ನು ಮರು ಮತ ಎಣಿಕೆಗೆ ಆದೇಶಿಸುವಂತೆ ಮಾಡಿದ್ದವು. ಈ ಹಂತದಲ್ಲಿ ಮಾಲೂರು ಕ್ಷೇತ್ರದ ಜನರಲ್ಲಿ ಒಂದು ರೀತಿಯ ಗೊಂದಲ ನಿರ್ಮಾಣವಾಗಿತ್ತು. ನಮ್ಮ ಶಾಸಕರು ಯಾರು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿತ್ತು. ಈ ಮಧ್ಯೆ ನಂಜೇಗೌಡರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ತಮಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆಯಲ್ಲಿದ್ರು. ನ್ಯಾಯಾಲಯದ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ಅಸಲಿ ತಾಕತ್ತು ಅಡಗಿತ್ತು ಎನ್ನಬಹುದು. ಈಗ ಸುಪ್ರೀಂ ಕೋರ್ಟ್ ಸಮ್ಮುಖದಲ್ಲಿ ನಡೆದ ಮರುಮತ ಎಣಿಕೆಯ ಫಲಿತಾಂಶ ಹೊರಬಂದಿದೆ. ವಿಶೇಷ ಏನಂತಂದ್ರೆ ಮೊದಲ ಬಾರಿ ಎಣಿಕೆ ಮಾಡಿದ್ದಾಗ ಇದ್ದ ಮತಗಳಿಗಿಂತ ಈ ಬಾರಿ ನಂಜೇಗೌಡರಿಗೆ ಇನ್ನೂ 2 ಮತಗಳು ಹೆಚ್ಚುವರಿಯಾಗಿ ಬಂದಿವೆ. ಅಂದರೆ 248 ಮತಗಳ ಅಂತರ ಈಗ 250ಕ್ಕೆ ಏರಿಕೆಯಾಗಿದೆ. ಮರುಮತ ಎಣಿಕೆಯಲ್ಲಿ ನಂಜೇಗೌಡರು 50,957 ಮತಗಳನ್ನು ಪಡೆದರೆ ಮಂಜುನಾಥ ಗೌಡರು 50,707 ಮತಗಳಿಗೆ ತೃಪ್ತಿ ಪಡಬೇಕಾಯಿತು. ಈ ಫಲಿತಾಂಶದಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಅದೇನಪ್ಪಾ ಅಂತಂದ್ರೆ ತಾಂತ್ರಿಕವಾಗಿ ಎಷ್ಟೇ ಮರುಪರಿಶೀಲನೆ ನಡೆಸಿದರೂ ಮತದಾರನ ತೀರ್ಪು ಬದಲಾಗಲಿಲ್ಲ. ಸುಪ್ರೀಂ ಕೋರ್ಟ್ ಈಗ ಹೈಕೋರ್ಟ್ ನೀಡಿದ ಆದೇಶವನ್ನ ರದ್ದು ಮಾಡಿ ನಂಜೇಗೌಡರ ಶಾಸಕ ಸ್ಥಾನವನ್ನ ಮತ್ತೊಮ್ಮೆ ಭದ್ರಪಡಿಸಿದೆ. ಇದು ಕೇವಲ ನಂಜೇಗೌಡರ ವೈಯಕ್ತಿಕ ಗೆಲುವಲ್ಲ, ಬದಲಿಗೆ ಈ ಕ್ಷೇತ್ರದ ಮತದಾರರ ತೀರ್ಪಿಗೆ ಸಿಕ್ಕ ಅಂತಿಮ ಗೌರವ. ಈ ಇಡೀ ಘಟನೆಯಿಂದ ನಾವು ಕಲಿಯಬೇಕಾದ ಹೊಸ ವಿಷಯ ಹೊಂದಿದೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟೇ ತಡವಾದರೂ ಸತ್ಯಕ್ಕೆ ಮನ್ನಣೆ ಸಿಗುತ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಸಾಮಾನ್ಯವಾಗಿ ಮರುಮತ ಎಣಿಕೆ ಅಂದಾಗ ಸೋತ ಅಭ್ಯರ್ಥಿಗೆ ಗೆಲ್ಲುವ ಅವಕಾಶವಿರುತ್ತೆ ಎಂಬ ಆಸೆ ಇರುತ್ತೆ. ಆದರೆ ಇಲ್ಲಿ ಫಲಿತಾಂಶ ಉಲ್ಟಾ ಹೊಡೆದಿದೆ. ನಂಜೇಗೌಡರು ಈ ಬಗ್ಗೆ ಮಾತನಾಡುತ್ತಾ ತಮ್ಮ ಮೇಲೆ ಬಂದಿದ್ದ ಅಕ್ರಮದ ಕಪ್ಪು ಚುಕ್ಕಿ ಈಗ ತೊಳೆದು ಹೋಗಿದೆ ಎಂದು ಭಾವುಕರಾಗಿ ನುಡಿದಿದ್ದಾರೆ. ವಿರೋಧ ಪಕ್ಷದವರು ಸೋಲನ್ನು ಒಪ್ಪಿಕೊಳ್ಳಲಾಗದೆ ನ್ಯಾಯಾಲಯಕ್ಕೆ ಹೋದರು. ಆದರೆ ಈಗ ಜನಾದೇಶದ ಮುಂದೆ ಮಂಡಿಯೂರಂತಾಗಿದೆ ಎಂಬುದು ಅವರ ಬೆಂಬಲಿಗರ ವಾದ. ಮಂಜುನಾಥ ಗೌಡರಿಗೆ ಇದು 3ನೇ ಬಾರಿಯ ಸೋಲಾದ್ದರಿಂದ ಅವರ ರಾಜಕೀಯ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದು ಕುತೂಹಲಕಾರಿ. ಮಾಲೂರು ಕ್ಷೇತ್ರದ ಈ ಬೆಳವಣಿಗೆ ಇಡೀ ಕರ್ನಾಟಕದ ಇತರ ಕ್ಷೇತ್ರಗಳಿಗೂ ಒಂದು ಪಾಠದಂತಿದೆ. ಅತಿ ಕಡಿಮೆ ಮತಗಳ ಅಂತರವಿರುವ ಕಡೆ ಅಭ್ಯರ್ಥಿಗಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಚುನಾವಣಾ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗಿರಬೇಕು ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಈಗ ನಂಜೇಗೌಡರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಅವಧಿಯನ್ನ ಪೂರೈಸಬಹುದು. ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಈ ಕಾನೂನು ಸಂಘರ್ಷ ಒಂದು ರೀತಿಯಲ್ಲಿ ಬ್ರೇಕ್ ಹಾಕಿದಂತಿತ್ತು. ಆದರೆ ಈಗ ಆ ಗೊಂದಲಗಳೆಲ್ಲ ಬಗೆಹರಿದಿವೆ. ಅಧಿಕಾರಿಗಳ ಮೇಲಿದ್ದ ಅಕ್ರಮದ ಆರೋಪ ಕೂಡ ಈ ಮರು ಎಣಿಕೆಯಿಂದ ಸುಳ್ಳೆಂದು ಸಾಬೀತಾದಂತಾಗಿದೆ. ಇದು ಆಡಳಿತ ವ್ಯವಸ್ಥೆಗೆ ಸಿಕ್ಕ ನಿರಾಳತೆ ಕೂಡ ಎನ್ನಬಹುದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಅವರು ನೀಡಿದ ತೀರ್ಪನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಸುದೀರ್ಘ ಕಾನೂನು ಹೋರಾಟದಲ್ಲಿ ಸಾಕಷ್ಟು ಸಮಯ ಮತ್ತು ಹಣ ವ್ಯಯವಾಗಿರಬಹುದು. ಆದರೆ ಅಂತಿಮವಾಗಿ ನ್ಯಾಯಕ್ಕೆ ಸಿಕ್ಕ ಜಯ ಜನರ ನಂಬಿಕೆಯನ್ನ ಹೆಚ್ಚಿಸಿದೆ. ಮಾಲೂರು ಕ್ಷೇತ್ರದಲ್ಲಿ ಈಗ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಗೆಳೆಯರೇ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ತಪ್ಪದೇ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಇಲ್ಲದ ಆರೋಪವನ್ನು ಮಾಡಿ ಮಾಜಿ ಶಾಸಕರು ಕೋರ್ಟ್ಗೆ ಹೋಗಿದ್ರು. ನಮ್ಮ ಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವಾಗ ವಿಜಯೋತ್ಸವ ಅವ್ರು ಏನು ತೀರ್ಪು ಕೊಟ್ಟವರು ವಿಜಯೋತ್ಸವ ಮಾಡೋದಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರ್ಕೊಂಡು ಇವತ್ತು ಸ್ವೀಟ್ ಹಂಚಿ ಪಟಾಕಿ ಹೊಡೆದು ಇವತ್ತು ಆಪೋಸಿಟ್ ಅವ್ರಿಗೆ ಒಂದು ಇದನ್ನು ತೋರಿಸಿದ್ರು. ಏನಂದ್ರೆ ನಮ್ಮ MLA ಅವರು ಯಾವ ರೀತಿ ಜನ ಪರವಾಗಿದ್ದಾರೆ ಅನ್ನೋದಕ್ಕ ಒಂದು ಆದರ್ಶ ಅಂತ ಹೇಳ್ತಾ ನಂಜೇಗೌಡರು ಯಾವತ್ತು ಮೋಸದಲ್ಲಿ ಗೆದ್ದಿಲ್ಲ, ಜನ ಬೆಂಬಲದಿಂದ ಗೆದ್ದಿರೋದು. ಅದು ಜನ ಇವಾಗ ಅರ್ಥ ಮಾಡ್ಕೋಬೇಕು. ಆಪೋಸಿಟ್ ಅವರು ನಮ್ಮ MLA ಅವರು ಯಾವತ್ತೂ ಮೋಸಗಾರ ಏನೋ ಇದು ಹೇಳ್ತಾ ಇದ್ರು. ಏನಂತ
ಅಧಿಕಾರಿಗಳು ನಂಜೇಗೌಡ ಸಪೋರ್ಟ್ ಮಾಡ್ಬಿಟ್ಟವ್ರೆ. ನಂಜೇಗೌಡರದು ಓಟು ಕಮ್ಮಿ ಬಂದಿದ್ರೆ ಬೇರೆಯವ್ರದ್ದು ಎತ್ತಾಕೊಂಡು ಎಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಗೆದ್ಬಿಟ್ರು ಅಂತ. ಆ ತರ ನಮ್ಮ MLA ಅವರು ಯಾವುದೇ ರೀತಿನಾಗ ಯಾವುದೇ ಒಂದು ಮಾಡಿರಲ್ಲ. ಏನು ಮನೆ ಕೌಂಟಿಂಗ್ ಆಯ್ತು ಆವತ್ತೇ ಅವ್ರಿಗೆ ಗೊತ್ತಾಯ್ತು, ನಾವು ಆವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ವಿಜಯೋತ್ಸವ ಮಾಡಿದ್ರೆ ಅದಕ್ಕೆ ತಡೆಯಾಗಿ ತೆಗೆದಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಬಂದಿದ್ದು, ಇವತ್ತು ನಾವು ಖುಷಿಯಾಗಿ ಇವತ್ತು ಎಲ್ಲಾರು ವಿಜಯೋತ್ಸವ ಮಾಡ್ತಾ ಇದ್ವಿ. ಮಾಲೂರು ತಾಲೂಕಿನ ಎಲ್ಲ ನಮ್ಮ ಮುಖಂಡರು ಸೇರ್ಕೊಂಡು.